ಇನ್ನೊಂದು ಈಗ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ. ಆ ಪ್ರಕರಣದಲ್ಲಿ ಈಗ ದೇವರಾಜೇಗೌಡರು ಅರೆಸ್ಟ್ ಆಗಿದ್ದಾರೆ. ಅವರು ಮಾತನಾಡಿರುವಂತಹ ಒಂದು ಆಡಿಯೋದಲ್ಲಿ ದೊಡ್ಡವರೇ ನಮ್ಮ ಹಿಂದೆ ಇದ್ದಾರೆ, ಅಮಿತ್ ಶಾ ಇದ್ದಾರೆ ಅನ್ನೋಂಥದ್ದಲ್ಲಿ ಎಲ್ಲ ಮಾತಾಡಿದ್ದಾರೆ. ಆದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಇದ್ರ ಹಿಂದೆ ಇದ್ದಾರೆ, ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಇದ್ರ ಹಿಂದೆ ಇದ್ದಾರೆ ಅನ್ನುವಂತಹ ಮಾತುಗಳೆಲ್ಲ ಕೂಡ ನೋಡಿ. ಬಹಳ ಸ್ಪಷ್ಟವಾಗಿ ತಾವು ಈ ಪ್ರಕರಣವನ್ನ ಆಲಿಸಿದ್ರೆ ಆ ಹೀನಾಯವಾದಂಥ ಕೃತ್ಯ ಮಾಡಿದ್ದು ಪ್ರಜ್ವಲ್, ವಿಡಿಯೋ ಮಾಡಿದ್ದು ಅವರೇ, ಸ್ಟೋರ್ ಮಾಡಿದ್ದು ಮೊಬೈಲ್ನಲ್ಲಿ ಅವರೇ, ತಗೊಂಡಿದ್ದು ಅವ್ರ ಡ್ರೈವರ್, ಕೊಟ್ಟಿದ್ದು ಬಿ ಜೆ ಪಿಯ ಅಧಿಕೃತವಾದಂಥ ಹೊಳೆ ನರಸೀಪುರ ಅಭ್ಯರ್ಥಿಗೆ, ಲೆಟರ್ ಬರೆದಿದ್ದು ದೇವರಾಜೇಗೌಡರು, ಪ್ರೆಸ್ ಮೀಟ್ ಮಾಡಿದ್ದು ದೇವರಾಜೇಗೌಡರು, ಅವರು ಕೆಲವು ಬಿ ಜೆ ಪಿ ವರಿಷ್ಠರಿಗೆ ಕೊಟ್ಟಿದ್ದಾರಂತ ಅವರೇ ಹೇಳಿರೋದು. ಕಾಂಗ್ರೆಸ್ ಇಲ್ಲಿಂದ ಬಂತು? ಯಾಕೆ ಪದೇ ಪದೇ ಇವರು ಬರೇ ಏನು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವೆರಡೇ ಹೆಸರು ಹೇಳ್ತಾ ಇದ್ರಲ್ಲ. ಇಲ್ಲಿವರೆಗೂ ದುರ್ದೈವ ಏನಪ್ಪ ಅಂದರೆ, ಇಲ್ಲಿಯವರೆಗೂ ಜೆ ಡಿ ಎಸ್ ವರಿಷ್ಠರಿಂದ ಅಥವಾ ಬಿ ಜೆ ಪಿಯ ವರಿಷ್ಠರಿಂದ ಇಂಥ ಈ ಘಟನೆಗಳು ಏನು ನಡೆದಿದೆ ಇದು ಅಸಹ್ಯವಿದೆ, ಹೀಗೆ ಮಾಡಬಾರ್ದಾಗಿತ್ತು. ಇದಕ್ಕೆ ನಾವು ಸರ್ಕಾರಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತೀವಿ. ಇದು ತನಿಖೆಯನ್ನು ಈ ತನಿಖೆ ಮಾಡಲಿಕ್ಕೆ ಅಂತ ಬಾಯಿಂದ ಬರ್ತಾನೆ ಇಲ್ಲಲ್ಲ. ಅವ್ರು ಮಾಡಿದ್ದೆಲ್ಲ ಸರಿ ಅಂತಾನೆ ಹೇಳ್ತಾ ಇದ್ದಾರಲ್ಲ. ಇದು ಪೆನ್ ಡ್ರೈವು 2000 ಪೆನ್ ಡ್ರೈವ್ ಹೆಂಗೆ ಹಂಚಿದ್ದಾರೆ ಅಂತ ಅದ್ರ ಮೇಲೆ ಗಮನ ಇದೆ. ಪಾಪ ಮಹಿಳೆಯರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಅವರು. ಅವ್ರ ಮಗ ಯಾಕೆ ಹಿಂಗೆ ಮನೆ ಮಗ ಯಾಕೆ ಹಿಂಗೆ ಮಾಡ್ದ ಅಂತ ಅದ್ರ ಬಗ್ಗೆ ಬಾಯಿ ಬಿಚ್ತಾ ಇಲ್ಲ. ಇವರು ಮಾಡಿದೆಲ್ಲ ಅಲ್ಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದ್ರಲ್ಲಿ ಏನಿದೆ ಇದರಲ್ಲಿ. ನಿನ್ನೆ ಆಡಿಯೋ ಪ್ರಕರಣ ಅದು ಟ್ರಾನ್ಸ್ಕ್ರಿಪ್ಟ್ ನಾನು ನೋಡಿದೆ. ಭಾಳ ಸ್ಪಷ್ಟವಾಗಿ ಅದರಲ್ಲಿ ದೇವರಾಜೇಗೌಡರು ಹೇಳ್ತಾರೆ, ಬಿ ಜೆ ಪಿ ವರಿಷ್ಠರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತು, ಅವರ ನಿರ್ದೇಶನದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ, ಇದೆಲ್ಲ ಗೊತ್ತಿದ್ದು ಕೂಡ ಟಿಕೆಟನ್ನು ಕೊಟ್ಟಿದ್ದು ಬಿ ಜೆ ಪಿ ವರಿಷ್ಠರು. ಯಾಕೆ ಇದು? ಏನೋ ಒಂದು ಕಾರಣ ಇರಬೇಕಲ್ಲ. ಗೊತ್ತಿದ್ದರೂ ಕೂಡ ಯಾಕೆ ಟಿಕೆಟ್ ಕೊಟ್ಟರು? ಕುಮಾರಸ್ವಾಮಿ ಅವರು ಒಬ್ಬ ಪ್ರತಿಷ್ಠಿತ ಚಾನೆಲ್ ಆ್ಯಂಕರಿಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅಮಿತ್ ಶಾ ಅವರು ಟಿಕೆಟ್ ಕೊಡಬಾರ್ದು ಅಂತ ಇದ್ರು ಅಂತ. ಯಾಕೆ ಕೊಡಬಾರ್ದು ಅಂತ ಹೇಳಿದರು? ಈ ಅಂಥದ್ದೇನು ವಿಷಯ ಇತ್ತು? ಇದೆಲ್ಲ ಚರ್ಚೆ ಆಗೋದಿಲ್ವ ಕೋರ್ ಕಮಿಟಿನಲ್ಲಿ? ಒಬ್ಬ ಮಾಜಿ ಪ್ರಧಾನಿಯ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಚರ್ಚೆ ಆಗ್ಲಾರ್ದೆ ಕೊಟ್ರ ನೀವು? ಇದೆಲ್ಲ ಜನರು ಗಮನಿಸ್ತಾ ಇದ್ದಾರೆ. ಯಾರು ಕೂಡ ಸಂತ್ರಸ್ತರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಕೂಡ ದಾರಿ ತಪ್ಪಿದ ಮಗ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಕೂಡ ಇನ್ನೂ ಕೂಡ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಯಾಕೆ ನೀವು ರದ್ದುಗೊಳಿಸಿಲ್ಲ ಕೇಂದ್ರ ಸರ್ಕಾರದವರು ಅಂತ ಇನ್ನೂ ಹೇಳ್ತಾ ಇಲ್ಲ. ಯಾಕೆ ನಿಮಗೆಲ್ಲ ಗೊತ್ತಿದ್ದು ಕೂಡ ಟಿಕೆಟ್ ಕೊಟ್ರಲ್ಲ ಅದು ಯಾಕೆ ಅಂತ ಹೇಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣಗೆ ನೀವು ಮತ ಹಾಕಿದ್ರೆ ನನಗೆ ಶಕ್ತಿ ತುಂಬಿದಂಗೆ ಮೋದಿಯವರಂತ ಹೇಳಿಕೆ ನೀಡಿದ್ರಲ್ಲ, ಅದು ಯಾಕೆ ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಅದು ಇದು ಬಿಟ್ಟರೆ ಬೇರೆ ಇವರಿಬ್ಬರಿಗೆ ನೀವು ಗಲ್ಲಿಗೇರಿಸ್ತಾ ಇದ್ದೀರಲ್ಲ, ಅವ್ರದ್ದೇನು ಪಾತ್ರ ಇದೆ? ನಿನ್ನೆ ಆಡಿಯೋನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎಲ್ಲನೂ ಕೂಡ ಮೇಲಿನವರ ಗಮನಕ್ಕಿತ್ತು, ಅವರ ಆದೇಶ ಮೇರೆಗೆ ನಾನು ಪ್ರೆಸ್ ಮೀಟ್ ಮಾಡಿದ್ದೇನೆ. ಜೂನ್ 4ನೇ ತಾರೀಕು ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಬಿ ಐಗೆ ಲಾಕ್ ಮಾಡ್ತಾರೆ. ಅಂದರೆ ಇವ್ರದ್ದು ಸಂಚೇನಿದೆ? ನಿಮ್ಮ ಕುಮಾರಸ್ವಾಮಿ ಅವರು ಈಗ ಒಂದು 15-20 ದಿನದ ಹಿಂದೆ ಹೇಳ್ತಾ ಇದ್ರಲ್ಲ, ಈ ಚುನಾವಣೆ ಆದಮೇಲೆ ಏನು ಒಂದು ರಾಜಕೀಯ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ. ಏನು ಬದಲಾವಣೆ ಅದು? ಅಂದರೆ ಗೊತ್ತಿತ್ತಾ ನಿಮ್ಮ ಮನೆ ಮಗ ಹೀಗೆ ಮಾಡಿದ್ದ? ಮತ್ತು ನಿಮ್ಗೆ ಗೊತ್ತಿತ್ತ ಇದೆಲ್ಲ ಒಂದು ಕೇಂದ್ರ ಸರ್ಕಾರದ ಒಂದು ಸಂಚಿದೆ, ಹೆಂಗಾನ ಮಾಡಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಲಾಕ್ ಮಾಡಿಬಿಟ್ಟು ಸಿ ಬಿ ಐ ತನಿಖೆಗೆ ಹೆಂಗಾನ ಮಾಡಿ ಕೊಡಿಸ್ಬಿಟ್ಟು ಅವರಿಗೆ ಅರೆಸ್ಟ್ ಮಾಡಿದಂಗೆ ಕೇಜ್ರಿವಾಲ್ ಅವರಿಗೆ ಹೆಂಗೆ ಅರೆಸ್ಟ್ ಮಾಡಿದ್ರು ಹಂಗೆ ಅರೆಸ್ಟ್ ಮಾಡೋಕ್ಕೆ ಫೇಕ್ ಕೇಸ್ ಮೇಲೆ. ಸೊ ಇದು ಅವರು ಉತ್ತರ ಕೊಡಬೇಕಲ್ಲ. ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಮಾಡಿದೆಲ್ಲ ನೀವು, ಕೊಟ್ಟಿದ್ದು ನೀವು. ಪೆನ್ ಡ್ರೈವ್ಗಳ ಹೆಂಗೋಯ್ತು ದೇವರಾಜೇಗೌಡರಿಂದ ಬೇರೆಯವ್ರ ಕಡೆ ಹೆಂಗೋಯ್ತು? ಅವರೇ ಹೇಳಿದಾರಲ್ಲ, ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿಲ್ಲ, ಇಂಥ ಅಸಹ್ಯ ಅದೆಲ್ಲ ತೊಗೊಂಡು ಬರಬೇಡಿ ನಮ್ಮ ಹತ್ರ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತಲ್ಲ ಅವರಿಗೆ. ಆದರೂ ಕೂಡ ಇವತ್ತು ಇಷ್ಟೆಲ್ಲ ಆಗಿದ್ಮೇಲೆ
ಯಾರು ಕಾರಣ ಇದಕ್ಕೆ? ಯಾಕಿದ್ರ ಬಗ್ಗೆ ವಿಜೇಂದ್ರ ಅವ್ರು ಮಾತಾಡ್ತಾ ಇಲ್ಲ, ಅಶೋಕ್ ಅವ್ರ ಮಾತಾಡ್ತಾ ಇಲ್ಲ? ಆ ಹುಬ್ಳಿ ಪ್ರಕರಣದಲ್ಲಿ ತೋರಿಸುವ ಆಸಕ್ತಿ ಯಾಕೆ ಹಾಸನ ಪ್ರಕರಣದಲ್ಲಿ ತೋರಿಸ್ತಾ ಇಲ್ಲ? ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಬೀದಿಗೆ ತಾವು ಪ್ರತಿಭಟನೆ ಮಾಡಿದ್ರಿ. ಹೋಗಿ ನಿಮ್ಮ ಎಲ್ಲ ವರಿಷ್ಠರು ಕೂಡ ಹೋಗಿ ಹುಬ್ಳಿ ಸಂತ್ರಸ್ತರ ಮನೆಗೆ ಹೋಗಿ ಭೇಟಿ ಆದ್ರಿ. ಇಲ್ಲಿ ಇವಾಗ ಯಾಕೆ ಹೋಗ್ತಾ ಇಲ್ಲ? JP ನಡ್ಡಾ ಅವರು ಎಲ್ಲ ಹಾಸನದಲ್ಲೇ ಎಲ್ಲರ ಮನೆಗೂ ಹೋಗ್ಬೇಕು, ಅಶೋಕ್ ಅವ್ರು ಹೋಗ್ಬೇಕು, ವಿಜೇಂದ್ರ ಅವ್ರು ಹೋಗ್ಬೇಕು, ಅಮಿತ್ ಶಾ ಅವ್ರು ಹೋಗ್ಬೇಕು. ಏನು ನನಗೆ ಕಾರಣಗಳು ಕೊಡಿ. ಯಾಕಿನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿಲ್ಲ ತಾವು? ಯಾಕೆ ತಾವು ಇನ್ನ ಇಂಟರ್ಪೋಲಿಗೆ ಯಾವುದು ಸರ್? ಸರ್ ಇಲ್ಲ, ಇವರು ಸಬ್ಮಿಟ್ ಮಾಡ್ಬೋದಲ್ಲ ಕೋರ್ಟಿಗೆ. ಕೇಂದ್ರ ಸರ್ಕಾರದವರು ಇಟ್ ಈಸ್ ದ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕ್ರೈಮ್ಸ್. ಒಬ್ಬ MP, ಸಿಟ್ಟಿಂಗ್ MP ಇಂಥ ಹೀನಾಯ ಕೃತ್ಯಗಳನ್ನು ಮಾಡಿದ್ದಾನೆ. ಅದಕ್ಕೆ ಏನು ಪ್ರಿಲಿಮಿನರಿ ಮೇಲ್ನೋಟಕ್ಕೆ ಹಿಂಗೆ ಕಾಣಿಸ್ತಾ ಇದೆ. ಇದನ್ನು ನಾವು ಏನೋ ರದ್ದುಗೊಳಿಸಿ ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದೇವೆ ಇಂಟರ್ಪೋಲ್ದವರು, ಸಹಕಾರ ಮಾಡಿ ಅಂತ ಹೇಳ್ಬೋದಲ್ಲ. ವಾಟ್ ಈಸ್ ಪ್ರಿವೆಂಟಿಂಗ್? ನೋಡಿ, SIT ಅವರು ರೆಕಮೆಂಡ್ ಮಾಡ್ಬೋದು ಅಷ್ಟೇ, ಬಟ್ ಮಾಡಿಸೋದು ಯಾರ ಕೈಲಿದೆ? ಇವರೇ. ಇಂಟರ್ಪೋಲ್ ಅವರು SIT ಮಾತು ಕೇಳ್ತಾರ, ಏನು ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳ್ತಾರ? ಯಾರು ಮಾತು ಕೇಳ್ತಾರೆ? ದೇ ವಿಲ್ ಹ್ಯಾವ್ ಟು ಗೋ ಟು ದ ಸೆಂಟ್ರಲ್ ಗೌರ್ಮೆಂಟ್. ಈಗ ಪ್ರೋಆಕ್ಟಿವ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ನನಗೆ ಒಂದೆರಡು ಅಂಶ ಹೇಳ್ಬಿಡಿ ಅಪ್ಪ. ಈ ವಾಸ್ ಅ ಸಿಟ್ಟಿಂಗ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ನಿಮ್ಮ ಅಲಯನ್ಸ್ ಮೆಂಬರ್ ಇದ್ದಾರೆ. ಅವರು ಒಂದೊಂದು ಓಟು ಅವ್ರಿಗೆ ಕೊಟ್ಟರೆ ನಿಮ್ಗೆ ಶಕ್ತಿ ಬರುತ್ತೆ ಅಂತ ನೀವೇ ಹೇಳಿರೋದು. ಇವರು ಪ್ರೋಆಕ್ಟಿವ್ ಆಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ಬಿಡ್ಲಿ ಅವರು. ನಾವು ಯಾರನ್ನ ಈ ಪ್ರಕರಣದಲ್ಲಿ ಯಾರಿಗೂ ನಾವು ಕ್ಷಮೆ ಮಾಡೋಂಗಿಲ್ಲ ಅಂತ ಬರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರೆ ಆಗುತ್ತಾ? ಏನು ಮಾಡಿದ್ದಾರೆ ಹೇಳಿ? ಇಲ್ಲಿವರೆಗೂ ಶಬಾಷ್ಗಿರಿ ಕೊಟ್ಟಿದ್ದಾರೆ ಅಷ್ಟೇ ಇವರಿಗೆ, ಪ್ರಜ್ವಲ್ ರೇವಣ್ಣಗೆ. ಸೊ ನಮ್ಮ ಮೇಲೆ ಗೂಬೆ ಕೂಡ್ಸೋದು ಬಿಟ್ಟು ಫಸ್ಟ್ ನಿಮ್ಮ ಕೆಲಸ ಏನಿದೆ ಅದು ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರದವರು ಮತ್ತು BJP ಅವರು. ಬೇರೆ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ತೋರಿಸಿದ್ರೆ ಇದರಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅಷ್ಟೇ ಕೇಳ್ತಾ ಇರೋದು ನಾವು. ಮತ್ತೆ ಯಾವಾಗ ಹೋಗಿ ಸಂತ್ರಸ್ತರಿಗೆ ಭೇಟಿ ಆಗ್ತೀರಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.